ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಸ್ನೇಹಿತರೆ. ಈಗ ನಾನು ಶುಕ್ರವಾರದ ಪೂಜೆ ಶುರು ಮಾಡಬೇಕು. ಮತ್ತು ಅದರ ಜೊತೆ ಇವತ್ತು ನಾನು ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಳ್ಬೇಕು. ಪ್ಯಾಕಿಂಗಿಗೆ ಏನು ರೆಡಿ ಮಾಡ್ಕೊಂಡಿಲ್ಲ. ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಒಂದು ಪ್ರೋಗ್ರಾಮ್ ಕೂಡ ಇದೆ. ಅದಕ್ಕೆ ಸ್ವಲ್ಪ ಬಟ್ಟೆಗಳು ತೆಗೆದುಕೊಳ್ಬೇಕು, ಪರ್ಟಿಕ್ಯುಲರ್ ಬಟ್ಟೆಗಳು. ಇಲ್ಲ ಅಂದಿದ್ರೆ ಯಾವುದಾದ್ರೂ ತಗೊಂಡು ಹೊರಡ್ಬೋದಿತ್ತು. ಮತ್ತು ನಾವೇನಾದರೂ ವೆಕೇಷನ್ಗೆ ಹೋಗಬೇಕಾದ್ರೆ ಅದ ಆಕ್ಸಸರೀಸು ಎಲ್ಲನೂ ಮ್ಯಾಚ್ ಮಾಡಬೇಕು. ಊರಿಗೆ ಹೋಗ್ಬೇಕಾದ್ರೆ ರಿಲ್ಯಾಕ್ಸೇಷನ್ ಅಲ್ವಾ, ಅದಕ್ಕೆ ಆ ಥರ ಏನೂ ಟೆನ್ಷನ್ ಇಲ್ಲ ಅಂದ್ಬಿಟ್ಟು ಅವತ್ತಿಂದ ಪ್ಯಾಕಿಂಗ್ ಬಗ್ಗೆ ಏನೂ ಯೋಚನೆ ಮಾಡಿರಲಿಲ್ಲ. ಇವತ್ತು ತೆಗೆದಿಟ್ಕೊಳ್ಳೋಣ ಯಾಕಂದರೆ ನಾಳೆ ಅರ್ಲಿ ಮಾರ್ನಿಂಗ್ ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಜೇಶ್ ಅವರು ಏನಂತಾರೆ ಗೊತ್ತಿಲ್ಲ, ಅವ್ರಿಗೆ ನಾನು ಇನ್ನೂ ಕೇಳಲಿಲ್ಲ ಎಷ್ಟೊತ್ತಿಗೆ ಬಿಡೋದು ಏನು ಅಂತ. ಯೂಶ್ವಲಿ ನಾವು ಈ ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೆ ಅಂದ್ಬಿಟ್ಟು ಬೆಳಿಗ್ಗೆನೇ ಬಿಡ್ತೀವಿ. ಹಾಗಾಗಿ ನಾಳೆ ಆಗೋದಿಲ್ಲ, ಎಲ್ಲ ಇವತ್ತೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಹೋಲ್ ಡೇ ಹೇಗಿರುತ್ತೆ ನೋಡೋಣ. ಫುಲ್ ಬ್ಯುಸಿನೇ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಊರಿಗೆ ಹೋಗೋ ಮುಂಚೆ ಕೆಲವೊಂದು ವ್ಲಾಗ್ಸನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಹೋಗಬೇಕು. ಅಲ್ಲಿಗೆ ಹೋದ್ಮೇಲೆ ನನಗೆ ಆಗುತ್ತೋ ಇಲ್ವೋ ಡೌಟು. ಮೈಸೂರಿಗೆ ಹೋದ್ರಂತೂ ಆಗೋದೇ ಇಲ್ಲ, ಅಲ್ಲಿ ನನಗೆ ನೆಟ್ ಪ್ರಾಬ್ಲಮ್ ಆಗುತ್ತೆ, ಅವರು ವೈಫೈ ಹಾಕ್ಸಿಲ್ಲ. ಅದಕ್ಕೆ ನಾನು KR ನಗರದಲ್ಲಿ ಹಾಕ್ಸಿದ್ದಾರೆ, ಆದರೆ ನನಗೆ ಅಲ್ಲಿ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಅದಕ್ಕೆ ಆದಷ್ಟು ಇವತ್ತೇ ನಾನು 2 ವೀಡಿಯೋ ಆದ್ರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಹೋಗಬೇಕು. ಸೊ ಅದರ ಜೊತೆ ತಿಂಡಿ ಅಡುಗೆ, ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗಬೇಕು, ದೇವ್ರ ಪೂಜೆ ಮಾಡಬೇಕು, ಪ್ಯಾಕಿಂಗ್ ಮಾಡ್ಕೊಳ್ಬೇಕು. ಸೊ ಇವತ್ತು ನಮ್ಮ ಹೋಲ್ ಡೇ ಬ್ಯುಸಿ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವ್ಲಾಗ್. ಈ ಮಧ್ಯ ತುಂಬ ಹೂಗಳು ಬಿಡ್ತಾ ಇದೆ. ಇಲ್ಲಿ ಒಂದು ಹೂ ಗಿಡ ಇದೆ, ಇಲ್ಲಿ ಚೆಂಡು ಹೂವು ಒಂದೇ ಒಂದು ಗಿಡ ಇದೆ, ಅದರಲ್ಲಿ ನೋಡಿ ಇಷ್ಟು ಬಿಟ್ಟಿದೆ. ಇದು ಬಿಟ್ಟರೆ ಇಲ್ಲಿ ಒಂದು ನಿತ್ಯ ಮಲ್ಲಿಗೆನ ನೀವೇ ಹೇಳಿದ್ರಿ, ಈ ಥರ ಇದೆ, ಇದು ಕೂಡ ಬಿಡ್ತಾ ಇದೆ. ಸೊ 3 ಥರದ್ದು ಹೂವು ನನಗೆ ನನ್ನ ಬಾಲ್ಕನಿಯಲ್ಲೇ ಸಿಗುತ್ತೆ. ಸೊ ಇದು ಮೊದಲು ಲೈಟ್ ಪಿಂಕ್ ಇತ್ತು ನಾನು ಹಾಕಿದ್ದು. ಮೈಸೂರಿಗೆ ಹೋದಾಗ ಇದು ನನಗೆ ಸಿಕ್ತು ಕಲರಲ್ಲಿ, ಅದಕ್ಕೆ ಈ ಕಲರ್ ತೊಗೊಂಡು ಬಂದೆ. ಡಾರ್ಕಾಗಿ ಒಂಥರ ಚೆನ್ನಾಗಿದೆ, ಅದು ಒಂಥರ ಪರ್ಪಲಿಶ್ ಪಿಂಕಲ್ಲಿ ಲೈಟಾಗಿ ಇತ್ತು. ಎಷ್ಟೊಂದು ಬಿಟ್ಟಿದೆ ನೋಡಿ, ಗಿಡಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. 6 ಗಂಟೆಗೆ ನಾವು ಈ ಬಾಲ್ಕನಿಗೆ ಬಂದರೆ ಇದು ಇನ್ನೂ ಮೊಗ್ಗಿರುತ್ತೆ, 7 ಗಂಟೆ ಅಷ್ಟೊತ್ತಿಗೆ ಅರಳೋಗುತ್ತೆ. ಆ ಮೊಗ್ಗು ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ, ಈಗ ಪೂಜೆಗೆ ಹೂವನ್ನು ಕಿತ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಅದ್ರ ಜೊತೆ ನಾನಿಲ್ಲಿ ಹಾಗಲಕಾಯಿ ಒಂದು 4 ಬೀಜ ಹಾಕಿದ್ದೆ. ಅದರಲ್ಲಿ ಒಂದು ಬೀಜದ್ದು ತುಂಬ ದೊಡ್ಡದಾಗಿ ಇಷ್ಟುದ್ದ ಬಂದಿದೆ ನೋಡಿ ಬಳ್ಳಿ. ಅದು ಬಿಟ್ಟರೆ ಇನ್ನು 2-3 ಬಂದಿದೆ, ಆದರೆ ಅದೆಲ್ಲ ತುಂಬ ಎಳೆದು. ಇಲ್ಲೊಂದು ಮತ್ತು ಇಲ್ಲೊಂದು, ಇದೆಲ್ಲ ಎಳೆದು. ಇದೊಂದೇ ಚೆನ್ನಾಗಿ ಬಲ್ತು ಅಷ್ಟು ದೊಡ್ಡದಾಗಿದೆ. ಸೊ ಇದರಲ್ಲಿ ಹಾಗಲಕಾಯಿ ಬಿಡುತ್ತೋ ಇಲ್ವೋ ಅದು ಡೌಟೇ. ಯಾಕಂದರೆ ಟೊಮ್ಯಾಟೊ ಗಿಡ ಬಂದಿತ್ತು, ಅದರಲ್ಲಿ ಟೊಮ್ಯಾಟೊನೇ ಬಿಡಲಿಲ್ಲ. ಆ ಥರ ಇದು ಆಗುತ್ತೋ ಏನೋ. ಒಟ್ಟಿನಲ್ಲಿ ಸಮ್ಮರ್ ಆದರೂ ಕೂಡ ಗಿಡಗಳು ಹೂಗಳು ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಫ್ರೆಶ್ ಆಗಿ. ಸಾನು TV ನೋಡ್ತಾ ಅಬ್ಯಾಕಸ್ ಮಾಡ್ತಾ ಇದ್ದಾಳೆ. ಎಷ್ಟು ಮಾತ್ರಿಗೆ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಾಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ TV ನೋಡ್ತಾ ಮಾಡ್ತೀನಿ ಮಮ್ಮ ಅಂದ್ಕೊಂಡು ಮಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಯಾಕೆ ಗೊತ್ತಾ ಇವಾಗ ಮಾಡ್ತಿರೋದು, ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಶೀಟ್ ಮಾಡಬೇಕು ಅವಳು, ಇಲ್ಲಾಂದರೆ ಮರ್ತು ಬಿಡ್ತಾಳೆ ಸಮ್ಮರ್ ಹಾಲಿಡೇಸಲ್ಲಿ ಅಂತ. ಈಗ ನಾವು ಊರಿಗೆ ಹೋಗ್ತಿದ್ದೀವಲ್ಲ, ಅಲ್ಲಿ ಮಾಡೋಕ್ಕೆ ಆಗೋದಿಲ್ಲ. ತಗೊಳ್ತೀನಿ ಅಂದ್ಲು, ಆದರೆ ಅಲ್ಲಿ ಮಾಡೋದಿಲ್ಲ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಅಲ್ಲಿ ಬರೀ ಆಟನೇ ಆಗುತ್ತೆ, ನನ್ನ ಕೈಗೆ ಸಿಗೋದಿಲ್ಲ ಈ ಹುಡುಗಿ. ಅದಕ್ಕೆ ಎಲ್ಲ ಇಲ್ಲೇ ಮಾಡಿ ಇಟ್ಬಿಟ್ಟು ಹೋಗ್ತಾ ಇದ್ದಾಳೆ ನೋಡಿ. ಒಂದೇ ದಿನದಲ್ಲಿ 6 ಶೀಟ್ಸ್ ಮಾಡ್ತಾ ಇದ್ದಾಳೆ. ಭಾರಿ ಏನಂತಾರೆ, ಡೆಡಿಕೇಟೆಡ್ ಗರ್ಲ್. ಸಾನಾಗೆ ನಗು.
ಓಕೆ, ನಂದೀಗ ರೆಸ್ಟಿಂಗ್ ಟೈಮ್. ಬೆಳಗ್ಗೆಯಿಂದ ಆಯಿತು ಕೆಲಸ. ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಎದ್ದು ಅಡುಗೆ ಮಾಡಿಬಿಟ್ಟು ಆಮೇಲೆ ಪ್ಯಾಕಿಂಗ್ ಶುರು ಮಾಡ್ತೀನಿ. ಆ್ಯಂಡ್ ಇದಕ್ಕೆ ಸ್ನೇಹಿತರೆ ನಾನು ಸ್ವಲ್ಪ ಕವರ್ ಮಾಡೋಣ ಅಂತ. ಸಾನುಗೆ ಕವರ್ ಹಾಕೋದು ಇಷ್ಟ ಇಲ್ಲ ಇದ್ರ ಮೇಲೆ, ಸೋಫಾ ಮೇಲೆ. ಫೀಲ್ ಚೇಂಜ್ ಆಗಿಬಿಡುತ್ತೆ ಮಮ್ಮ, ಕುತ್ಕೊಂಡು ಎದ್ರೆ ಸಾಕು ಆ ಕವರೆಲ್ಲನೂ ಆ ಕಡೆ ಈ ಕಡೆ ಆಗಿಬಿಡುತ್ತೆ, ಚೆನ್ನಾಗಿ ಕಾಣೋದಿಲ್ಲ ಸೋಫಾ ಅಂತ ಅವಳು. ಆದರೆ ಗಲೀಜಾಗಿಬಿಡುತ್ತೆ ಅಂತ ನಾನು ಅದಕ್ಕೆ ಮೇಲೆ ನೋಡಿ ಹಿಂದ್ಗಡೆ ಹಾಕಿಲ್ಲ, ಆ ಕಡೆ ಕೈ ಇಡ್ತಾಳಲ್ವಾ ಅಲ್ಲಿ ಮತ್ತು ಇಲ್ಲಿ ಕೂತ್ಕೊಳ್ತೀವಲ್ಲ ಅಲ್ಲಿ ಹಾಕಿದ್ದೀನಿ. ಮೊದಲೊಂದಿತ್ತಲ್ವ ಅದೇ ವೈಟ್ ಕಾಂಬಿನೇಷನ್ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಇದು ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ ಈಗ. ಇದು ದೊಡ್ಡದ ಸೋಫಾ ಅಥವಾ ಆ ಸೋಫಾ ಕವರ್ ಚಿಕ್ಕದಾಗಿ ಗೊತ್ತಾಗ್ತಿಲ್ಲ. ಮಧ್ಯ ಗ್ಯಾಪ್ ಉಳಿತಾ ಇದೆ ನೋಡಿ. ಸೊ ಹೊಸದು ತರೋ ತನಕ ಇದನ್ನು ಈಗ ಅಡ್ಜಸ್ಟ್ ಮಾಡಬೇಕು. ಹೊಸದು ಯಾವ ಕಲರ್ ತರಲಿ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಅದಕ್ಕೆ ಇದನ್ನು ಟ್ರೈ ಮಾಡಿದೆ, ವೈಟ್ ಚೆನ್ನಾಗಿ ಕಾಣುತ್ತಾ ಅಂತ. ಇಟ್ಸ್ ಲುಕಿಂಗ್ ಗುಡ್. ನೋಡೋಣ ರಾಜೇಶ್ ಏನು ಹೇಳ್ತಾರೆ. ಆಮೇಲೆ ಇದ್ರ ಮೇಲೆ ಬಟ್ಟೆ ಹಾಕದ ಬೇಡವಾ, ಸ್ವಲ್ಪ ದಿನ ನೋಡೋಣ ಅಂತ. ಎಷ್ಟು ಧೂಳಾಗುತ್ತೆ, ಯಾವ ರೀತಿಯಲ್ಲಿ ಧೂಳಾಗುತ್ತೆ, ಡಸ್ಟ್ ಮಾಡಿದ್ರೆ ಹೊರಟೋಗುತ್ತಾ, ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಹೊಸ ಬಟ್ಟೆ ತೊಗೊಳ್ತೀನಿ ಇದಕ್ಕೆ. ಬಟ್ ಈಗ ಸಾನು ತುಂಬ ಅಲ್ಲೇ ಕೂತ್ಕೊಳ್ತಾಳೆ, ಅದಕ್ಕೆ ಕೊಳೆ ಆಗ್ಬೋದೇನೋ ಅಂತ ಜಸ್ಟ್ ಕೆಳಗಡೆ ಹಾಕಿದ್ದೀನಿ. ಎಷ್ಟು ಶಕೆ ಅಲ್ವಾ ಸ್ನೇಹಿತರೆ. ಮನೆ ಒಳಗಡೆ ಇದ್ರಂತೂ ಫ್ಯಾನ್ ಇಲ್ಲದೆ ಇರೋದಕ್ಕೆ ಆಗೋದಿಲ್ಲ. ಫ್ಯಾನ್ ಹಾಕಿದ್ರು ಕೂಡ ಒಂಥರ ಬಿಸಿ ಗಾಳಿ. ಅದಕ್ಕೆ ಬಂದು ಹೊರಗಡೆ ಕೂತ್ಕೊಳ್ತೀನಿ. ಮನೇಲಿ ಒಳಗಡೆ ಏನಾದರೂ ಲ್ಯಾಪ್ಟಾಪಲ್ಲಿ ಮಾಡೋ ಕೆಲಸ ಏನೂ ಇಲ್ಲ, ಎಲ್ಲಾದರೂ ಕೂತ್ಕೊಂಡು ಏನಾದರೂ ಕೆಲಸ ಮಾಡ್ಬೋದು ಅನ್ನೋ ಹಾಗಿದ್ರೆ ನಾನು ಬಾಲ್ಕನಿಗೆ ಬಂದು ಕೂತ್ಕೊಳ್ತೀನಿ. ಇಲ್ಲಿ ತುಂಬ ಗಾಳಿ ಬರುತ್ತೆ ಅಂತಿಲ್ಲ, ಬಟ್ ಫ್ಯಾನ್ ಇಲ್ಲದೆ ಆರಾಮಾಗಿ ಕೂತ್ಕೊಳ್ಬೋದು. ಆ್ಯಂಡ್ ತುಂಬ ಬಿಸಿಲು ಅಂತಾನು ಏನು ಅನಿಸೋದಿಲ್ಲ. ನೋಡಿ ಗಿಡಗಳು ಲೈಟಾಗಿ ಅಲ್ಲಾಡ್ತಿದೆ ಅಲ್ವಾ, ಸೊ ಅವಾಗವಾಗ ಗಾಳಿ ಬರ್ತಿರುತ್ತೆ. ಇದು 2 ಲೀಟ್ರ್ ಕುಕ್ಕರ್. ಅರ್ಧ ಪಾವು ಮಾಡಬೇಕು, ಕಾಲು ಪಾವು ಮಾಡಬೇಕು ಅಂದರೆ ಇದು ಬೆಸ್ಟ್. ಈಗೇನಂದರೆ ನಮ್ಮಲ್ಲಿ 3 ಲೀಟ್ರದ್ದು ಇದೆ ಅಲ್ವಾ, ಅದರಲ್ಲಿ 3/4 ಪಾವ್ಗಿಂತ ಜಾಸ್ತಿನೇ ಹಾಕಬೇಕು. 3/4 ಪಾವು ಹಾಕಿದ್ರೂ ಅಷ್ಟು ಚೆನ್ನಾಗಿ ಬೆಂದಿರೋದಿಲ್ಲ, ಒಂಥರ ಕಾಳು ಅನಿಸುತ್ತೆ. ನೀರು ಜಾಸ್ತಿ ಹಾಕಿದ್ರೆ ತಳದಲ್ಲಿ ನೀರು ನಿಂತಿರುತ್ತೆ. ಸೊ ನಾನು ಇದು ಚಿಕ್ಕದು ತೊಗೊಂಡಿದ್ದೆ. ಅರ್ಧ ಪಾವ್ಗಿಂತ ಕಡಿಮೆ ಮಾಡಬೇಕು, ಅರ್ಧ ಪಾವು ಮಾಡಬೇಕು ಅಂದರೂ ಕೂಡ ಚೆನ್ನಾಗಿರುತ್ತೆ. ಇವತ್ತು ರಾಜೇಶ್ ಇಲ್ವಲ್ಲ, ಅದಕ್ಕೆ ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ. ಅದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಸಿಕ್ಕಿದ್ರೆ ಹಾಕಿರ್ತೀನಿ, ಇಲ್ಲಾಂದರೆ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದ ನೀವು ಬೈ ಮಾಡ್ಬೋದು. ಈಗ ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಅಂದರೆ ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಸರನ್ನ ತಿನ್ನೋಣ, ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಇರಲಿ ಅಂದ್ಬಿಟ್ಟು ಈಗಲೇ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿನ ನೀರೆಲ್ಲ ಆರಿದ ಮೇಲೆ ಕಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ಹುರಿದಿಲ್ಲ, ಅದನ್ನು ಡೈರೆಕ್ಟ್ ಏರ್ ಫ್ರೈಯರಲ್ಲಿ ಹಾಕಿಬಿಟ್ಟು ಒಂದು 8 ನಿಮಿಷ ಏನೋ ಟಾಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂಥರ ಫ್ರೈ ಆದಂಗೆ ಆಗುತ್ತೆ, ಡ್ರೈ ಆದಂಗೆ ಆಗುತ್ತೆ. ಸೊ ಈಗ ನಾನು ಈರುಳ್ಳಿ ಜೊತೆನೇ ಒಂದು 2 ನಿಮಿಷ ಹಾಗೆ ಸಾಟೆ ಮಾಡಿಕೊಂಡೆ, ಎಣ್ಣೆಯಲ್ಲಿ ಸಾಟೆ ಮಾಡಿಕೊಂಡೆ. ತುಂಬ ಹೊತ್ತು ಏರ್ ಫ್ರೈಯರಲ್ಲಿ ಇಟ್ಟಿದ್ರೆ ಏನಾಗುತ್ತೆ, ತುಂಬಾ ಡ್ರೈ ಅನ್ಸೋಕ್ಕೆ ಶುರುವಾಗುತ್ತೆ. ನಾವು ಗೊಜ್ಜು ಮಾಡಿದಾಗ ಸ್ವಲ್ಪ ಡ್ರೈ ಅನಿಸುತ್ತೆ, ಅದಕ್ಕೆ ಬೇಗನೆ ತೆಗೆದುಬಿಟ್ಟು ಅಲ್ಲಿ ಹಾಫ್ ಕುಕ್ ಮಾಡಿಕೊಂಡೆ, ಇಲ್ಲಿ ಹಾಫ್ ಕುಕ್ ಮಾಡಿಕೊಂಡೆ. ಸೊ ಇಲ್ಲಿ ಅದು ಲೋಳೆ ಎಲ್ಲ ಹೋದ್ಮೇಲೆ ಟೊಮ್ಯಾಟೊ ಸೇರಿಸಿದ್ದೀನಿ. ಟೊಮ್ಯಾಟೊ ಈಗ ಸ್ವಲ್ಪ ಸಾಫ್ಟ್ ಆಗಬೇಕು. ಅದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು,
ಆ್ಯಂಡ್ ನಾನು ಇದಕ್ಕೆ ನೀರು ಹಾಕಿ ಏನು ಬೇಯಿಸೋದಿಲ್ಲ ಪಲ್ಯಕ್ಕೆ, ಅದಕ್ಕೆ ಸಣ್ಣ ಉರಿ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಅದ್ರ ಜೊತೆನೇ ನಾನು ಸ್ವಲ್ಪ ಸಾಂಬಾರು ಪುಡಿನೂ ಹಾಕಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಎಕ್ಸ್ಟ್ರಾ ಹಾಕ್ಬಿಟ್ಟು ನಾನು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿ ಮಾಡಿ ಬಿಟ್ಬಿಟ್ಟಿರ್ತೀನಿ. ಇದು ಸ್ಟವ್ ಸಣ್ಣದು, ಇದ್ರ ಮಧ್ಯೆ ಸ್ವಲ್ಪ ಒಂದು 2 ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಮುಚ್ಚಿ ಬಿಟ್ಬಿಟ್ರೆ ಒಂದು 10-15 ನಿಮಿಷದಲ್ಲೇ ರೆಡಿ ಆಗುತ್ತೆ. ಈ ಥರ ಡ್ರೈ ಮಾಡಿದಾಗ ಏನು ಅಂದರೆ ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾ ಇರ್ತದೆ, ಇಲ್ಲಾಂದರೆ ತಳ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಈ ಪಲ್ಯ ಚೆನ್ನಾಗಿರುತ್ತೆ ಗೊಜ್ಜಿಗಿಂತ. ರಾಜೇಶ್ಗೆ ಗೊಜ್ಜು ಇಷ್ಟ ಆಗಲ್ಲ, ಪಲ್ಯನೇ ಇಷ್ಟ. ಸೊ ಈಗ ನಾವು ನೆಂಚ್ಕೊಳ್ಳೋದಕ್ಕಾಗುತ್ತೆ, ಹಾಗೆ ರಾತ್ರಿಗೂ ಸ್ವಲ್ಪ ಆಗುತ್ತೆ ಅಂದ್ಬಿಟ್ಟು ಈಗಲೇ ಮಾಡಿರ್ತಾ ಇದ್ದೀನಿ. ಅದು ಮಾಡಿಬಿಟ್ಟು ನಾನು ನನ್ನ ಸೀರೆಗಳನ್ನು ತೆಗೆದುಕೊಂಡೆ, ಯಾವುದೋ ತೊಗೊಂಡೋಗ್ಬೇಕು ಅಂತ. ಸೀರೆಗಳಲ್ಲಿ ಬ್ಲೌಸ್ ಒಂದು ಟೈಟ್ ಆಗಿತ್ತು, ಬಿಕಾಸ್ ತುಂಬ ಲಾಂಗ್ ಬ್ಯಾಕ್ ತೊಗೊಂಡಿದ್ದು ಸೀರೆ, ಅದು ಉಟ್ಕೊಂಡೇ ಇಲ್ವಲ್ಲ ಇದು ಅಂತ ಅನ್ನಿಸ್ತು. ಸೊ ಅದನ್ನು ತೆಗೆದುಕೊಂಡಿದ್ದೀನಿ, ಅದನ್ನು ಲೂಸ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಈಗ. ಮೊದಲು ಒಂದು ವರ್ಷದ ಹಿಂದೆ ಹೇಗಿದ್ನೋ ಹಾಗಿಲ್ಲ, ಒಂದು ರೌಂಡ್ ಜಾಸ್ತಿ ಆಗಿದೆ. ನೀವು ಎಷ್ಟು ವೆಯ್ಟ್ ಇದ್ದೀರಾ ಅಂತ ಕೇಳ್ತಿರಲ್ಲ. ಸೊ ವೆಯ್ಟ್ ನನಗೆ ಈ ರೀಸೆಂಟಾಗಿ ಚೆಕ್ ಮಾಡಿಲ್ಲ, 3 ಮಂತ್ಸ್ ಬ್ಯಾಕ್ ಏನೋ ಚೆಕ್ ಮಾಡಿ ಹೇಳಿದ್ದೆ. ಅದ್ರ ಜೊತೆ ಒಂದು ರೆಡಿ ಬ್ಲೌಸ್ ತೊಗೊಂಡಿದ್ದೆ, ಅದನ್ನು ಕೂಡ ತೊಗೊಳ್ಳೋಣ ಅಂತ. ಅದಕ್ಕೇನು ಅಂದರೆ ರೆಡಿ ಬ್ಲೌಸ್ಗೆ ಹುಕ್ ಅವರು ರೆಡಿ ಈ ಸ್ಟೀಲಿಂದು ಬರುತ್ತಲ್ಲ ಆ ಥರ ಹಾಕಿದ್ರು. ಅದಕ್ಕೆ ಅದು ಲೂಸಾಗಿ ಬಂದ್ಬಿಡ್ತಾ ಇದ್ದು, ಅದು ಬೇರೆ ಅದು ಬ್ಯಾಕ್ ಬಟನ್ನು. ಅದಕ್ಕೆ ಅದನ್ನು ಹೊಲ್ಕೊಳ್ತಾ ಇದ್ದೀನಿ. ಅಂದರೆ ಈ ಹುಕ್ ಅದೇ ಇರುತ್ತೆ, ಈ ಕಡೆ ನಾನು ಸೇರ್ಸೋದಕ್ಕೆ, ಈ ಕಡೆ ನಾನು ದಾರದಲ್ಲಿ ಕಾಜಾಗುಂಡಿ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಬ್ಲಾಗಲ್ಲಿ ನಾನು ಸೋಫಾ ತೊಗೊಂಡಿದ್ದನ್ನು ತೋರಿಸಿದ್ದೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಂತ ಕೇಳಿದರು ತುಂಬ ಜನ. ನಾನು ಲಾಸ್ಟ್ ಬ್ಲಾಗಲ್ಲಿ ತಿಳಿಸಿದ್ದೆ ಸ್ನೇಹಿತರೆ, ನೀವು ನನಗೆ ಮೇಲ್ ಮಾಡಿ ಅವ್ರಿಗೆ ಕೇಳಿಬಿಟ್ಟು ನಾನು ನಿಮಗೆ ನಂಬರ್ ಕೊಡ್ತೀನಿ ಅಂತ ಹೇಳಿಬಿಟ್ಟು. ಯಾಕೆಂದರೆ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಬಂದರೆ ಅವ್ರಿಗೂ ಹಿಂಸೆ ಆಗುತ್ತಲ್ವಾ. ಅದಕ್ಕೆ ನೀವು ಯಾವ ಏರಿಯಾಲಿದ್ದೀರಾ, ಯಾವ ಊರಲ್ಲಿದ್ದೀರಾ, ಹೊಸದು ಮಾಡಿಸ್ಬೇಕಾ ಹಳೇದು ಮಾಡಿಸ್ಬೇಕಾ, ನೀವು ನನಗೆ ಮೇಲ್ ಮಾಡಿ, ನಾನು ಅವ್ರಿಗೆ ಕೇಳಿಬಿಟ್ಟು ನಿಮಗೆ ತಿಳಿಸ್ತೀನಿ ಅವರು ಮಾಡ್ತಾರಂತ ಇಲ್ವಾ ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ಆಯಿತು, ಊಟ ಆಯಿತು. ಈಗ ಫೈನಲಿ ಪ್ಯಾಕಿಂಗ್ ಟೈಮು. ಇನ್ನು ರಾಜೇಶ್ ಬಂದಿಲ್ಲ, ನಾನು ಹೊರಗಡೆ ಹೋಗಬೇಕಿತ್ತು. ಸರಿ ಪ್ಯಾಕಿಂಗಿಗೆ ಎಲ್ಲ ತೆಗೆದಿಟ್ಟು ಬಿಡೋಣ, ಪ್ಯಾಕಿಂಗ್ ಮಾಡಿಬಿಡೋಣ, ಆಮೇಲೆ ಹೋಗಿಬಿಟ್ಟು ತೊಗೊಂಡು ಬರೋಣ ರಾಜೇಶ್ ಬಂದಮೇಲೆ ಅಂತ ಈಗ ಶುರು ಮಾಡಿದ್ದೀನಿ. ಅಂದರೆ ಒಂದು ವಾರ್ಡ್ರೋಬಲ್ಲಿ ನಾನು ಸೀರೆಗಳು ಇಟ್ಟಿರ್ತೀನಿ, ಆ ಸೀರೆನೆಲ್ಲನೂ ತೆಗೆದುಕೊಂಡಾಯಿತು. ಈಗ ಡ್ರೆಸ್ ಟೈಮು. ನಂದು ಬಟ್ಟೆಗಳು ಮತ್ತು ಸಾನು ಬಟ್ಟೆಗಳು. ರಾಜೇಶ್ ಬಟ್ಟೆಗಳು ಬೆಳಿಗ್ಗೆನೇ ಅವರು ಸ್ವಲ್ಪ ವಾಶ್ ಮಾಡು ಅಂದಿದ್ರು, ಆವಾಗಲೇ ತೆಗೆದು ಇಟ್ಟಿದ್ದೆ. ಸ್ನೇಹಿತರೆ, ಇವತ್ತು ರಾಜೇಶ್ ಮಾವಿನ ಹಣ್ಣುಗಳನ್ನ ಕೊರಿಯರ್ ಮಾಡಿಸಿದ್ದಾರೆ. ಅದಕ್ಕೆ ಸ್ವಲ್ಪ ಲೇಟ್ ಆಗಿದ್ದು ಇವತ್ತು ಬರೋದಕ್ಕೆ. ಸೊ ಇದು ಎಷ್ಟು 10 kg ಏನೋ ಇರಬೇಕು. ಎಲ್ಲಿಂದ ತರಿಸಿದಾರೋ, ಕೊರಿಯರಿಂದ ಬಂದಿರೋದು. ಅದೇನೋ VRL ಆಫೀಸ್ ಹತ್ರ ಹೋಗಿ ತೊಗೊಂಡು ಬಂದಿದ್ದಾರಂತೆ. ಓಪನ್ ಮಾಡಬೇಕು. ಅದ್ರ ಮುಂಚೆ ನಂಗೆ ಮರ್ತೇ ಹೋಯ್ತು, ನಾನು ಅಂಗಡಿಗೆ ಹೋಗಬೇಕು. ಈಗ ಊರಿಗೆ ಹೋಗ್ತೀವಲ್ವಾ ತೊಗೊಂಡೋಗೋದಕ್ಕೆ, ನಮಗೆ ತಿನ್ನೋದಕ್ಕೆ. ನೋಡು ಎಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆ ಅಂತ, ಘಮ ಬರ್ತಾ ಇದೆ, ಘಮ. ನಮಗೆ ಒಂಚೂರು ಇಲ್ಲಿ ಇಟ್ಕೊಳ್ಳೋಣ, ನಾವು ಬರೋ ತನಕ ಹಾಳಾಗ್ಬಿಡುತ್ತೆ. ಬಂದಮೇಲೆ ಇನ್ನೂ ತರಿಸ್ಬೋದು, ನೋಡೋಣ ಬಿಡು. ಕಾಯಿ ಇದ್ರೆ ಇಡ್ಬೋದು, ಇಲ್ಲಾಂದರೆ ತೊಗೊಂಡೋಗ್ಬೇಕು. ಅಲ್ಲೇ ಹೋಗ್ಬಿಟ್ಟು ತಿನ್ನೋಣ. ಈಗ ನಾನು ಮಾರ್ಕೆಟ್ಗೆ ಹೋಗ್ತೀನಿ. ನೀನು ಬೇಕಿದ್ರೆ ಕುತ್ಕೊಂಡು ತೆಗಿ, ಬಟ್ ಮಿಕ್ಸ್ ಮಾಡಬೇಡ. ಇದರಲ್ಲಿ 3 ಟೈಪ್ಸ್ ಆಫ್ ಮ್ಯಾಂಗೋಸ್ ಇದೆ, 3 to 4 ಟೈಪ್ಸ್. ಸೊ ಯು ಶುಡ್ ನಾಟ್ ಮಿಕ್ಸ್. ಜಸ್ಟ್ ಓಪನ್ ಮಾಡಿ ಹೆಂಗಿರುತ್ತೋ ಹಂಗಂಗೆ ಇರಲಿ. ಬೇಕಿದ್ರೆ ಯಾವುದಾದ್ರೂ ಒಂದು ಎತ್ಕೊಂಡು ಕಟ್ ಮಾಡ್ಕೊಂಡು ತಿನ್ನು ನೀನು, ಬಟ್ ಮಿಕ್ಸ್ ಮಾಡಬೇಡ. ನಾನು ಬಂದು ನೋಡಬೇಕು, ಡ್ಯಾಡನೂ ನೋಡಬೇಕು. ನಾನು ಅಂಗಡಿಗೆ ಹೋಗಿ ಬರ್ತೀನಿ.
ಹೋಗಿ ಬಂದೆ ಸ್ನೇಹಿತರೆ. ಬಿಸ್ಕೆಟ್ಸ್ 1 2 3 4 ಟೈಪ್ಸ್ ಆಫ್ ಬಿಸ್ಕೆಟ್ಸ್. ಇದು ಸಾನುಗೆ, ನನಗೆ ಸಾನು ಮಮ್ಮಗೆ, ಇದು ನನ್ನ ಮಮ್ಮಗೆ. ಇನ್ನು ಇದು ನನಗೆ ಸಾನುಗೆ. ಇನ್ನು ಒಂದು ಪ್ಯಾಕೆಟು ಹೋಗಿಲ್ಲ, ನಮ್ಮ ಅಮ್ಮನಿಗಿನ 2 ತೊಗೊಂಡಿರೋದು. ನಮ್ಮ ಅತ್ತೆಗೆ, ಅಮ್ಮನಿಗೆ. ನಮ್ಮ ಅತ್ತೆನೂ ಬಿಸ್ಕೆಟ್ ಕಾಫಿ ಜೊತೆ ತಿಂತಾರೆ ಅವರು. ಸೊ ಇದೇ ಥರದ್ದು 2 ಪ್ಯಾಕೆಟ್ ಅಷ್ಟೇ. ಅದು ನಾವು ಟ್ರಾವೆಲ್ ಮಾಡಬೇಕಾದ್ರೆ ತಿನ್ನೋಣ ಅಂದ್ಬಿಟ್ಟು ಚಿಕ್ಕದು ಪೊಟ್ಯಾಟೊ ಚಿಪ್ಸ ಬಿಸ್ಕೆಟ ಅಂತ ಕ್ವೆಶನ್ ಕೇಳ್ತಾರಲ್ಲ, ಹಾಂ ಆ ಥರದ್ದು ಅದನ್ನು ನಾಳೆ ತಿನ್ನೋದಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದು. ಸೊ ಆಯಿತು. ಮಾವಿನ ಹಣ್ಣು ನೋಡಿ ಹೀಗೆ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಚೆನ್ನಾಗಿದೆಯಂತೆ ಸಾನು ಹೇಳಿದ ಪ್ರಕಾರ. ಇದನ್ನು ಹಿಂಗೆ ತೊಗೊಂಡೋಗ್ಬೇಕು ಊರಿಗೆ, ಅದಕ್ಕೆ ಜಾಸ್ತಿ ಏನು ತೆಗಿಯೋದಿಲ್ಲ. ಟೇಸ್ಟ್ ಇನ್ನೂ ಬಾಯಲ್ಲಿದೆ. ಆರ್ಗ್ಯಾನಿಕ್ ಅಂತ ತರಿಸಿರೋದು ರಾಜೇಶ್ ಫ್ರೆಂಡ್ ಯಾರೋ ಕಾಂಟ್ಯಾಕ್ಟ್ ಶೇರ್ ಮಾಡಿದ್ದು ಇದರಲ್ಲಿ ವಾಟ್ಸಾಪಲ್ಲಿ ನೋಡಿ. ಅದಕ್ಕೆ ಗ್ರೀನೇ ಇದೆ, ಆರೆಂಜ್ ಬಂದಿಲ್ಲ, ಕಲರ್ ಬಂದಿಲ್ಲ. ಬಟ್ ಸಾನು ತಿನ್ನೋಡಿದ್ಲಂತೆ, ತುಂಬ ಸ್ವೀಟ್ ಆಗಿತ್ತಂತೆ. ಯಾವ್ದು ತಿಂದೆ ಈ ಥರದ? ಫುಲ್ ತೆಗಿಬೇಕಾ? ಅದು ಬೇಕು ಅಲ್ವಾ ತೊಗೊಂಡೋಗೋದಕ್ಕೆ? ತೊಗೊಂಡೋಗೋದಕ್ಕೆ ಪ್ಯಾಕ್ ಮಾಡೋಣ. ಅದರಲ್ಲಿ ಬೇರೆ ಬೇರೆ ಥರ ವೆರೈಟಿ ಇದೆ. ಇದು ನಾವು ಆರ್ಡರ್ ಮಾಡಿದ ವೆರೈಟಿ ಅಲ್ಲ, ಇದು ಯಾವುದು ಪಂಡೂರಿ ಅಂತ ಗೊತ್ತಿಲ್ಲ, ನಾವು ಮೆಸೇಜ್ ಮಾಡಿ ಕೇಳ್ದು. ಅದರಲ್ಲಿ ಓಪನ್ ಮಾಡಿ ನೋಡಿ ಬೇರೆ ಪಾಪ ಇದು ಪರಾತ್ ಬಂದ ಮುಟ್ಟ. ಸ್ಮೆಲ್ ಅಂತೂ ಬರ್ತಾ ಇದೆ. ಸಖತ್ತಾಗಿತ್ತು. ಅದೇನೋ ಡಿಫ್ರೆಂಟ್ ಫ್ಲೇವರ್ ಅಪ್ಪ. ಇದೆ ಕಟ್ ಮಾಡಿದ್ದು. ಇದೇ ಮೇಲಿರೋದು ಅಂದ್ರೆ ಇದೇ ಕಟ್ ಮಾಡಿರ್ತಾರೆ. ಇದೇ ಕಟ್ ಬಿಸಿ ಇದೆ. ಫುಲ್ ತೆಗಿಬೇಕಾ? ಕೆಳಗಡೆ ತೆಗಿಬೇಕಲ್ವಾ? ಅದು ಬೇರೆ ಬೇರೆ ವೆರೈಟಿ ಅಲ್ಲ. ಇದ್ಯಾವುದು ದಪ್ಪದ್ದು? ಬಾಗೇನ್ ಪಲ್ಲಿನೋ ಬೇಗನ್ ಪಲ್ಲಿನೋ ಬರುತ್ತಲ್ಲ ಆ ತರ. ಹೂ ಕಣ್ ತೆಗಿ. ಪಲ್ಲಿ ಅಲ್ಲ, ಎಲ್ಲ ಕೆಳಗಡೆ ಇನ್ನೂ ಗ್ರೀನ್ ಇದೆ ಒಳಗಡೆ. ಜಾಸ್ತಿ ಇರೋದು ಆಲ್ಫಾನ್ಸೋ ಅಂತೆ. ಇದ್ಯಾವುದೋ ಕಾದರ್ ಅಂತೆ. ಇದು 3 kg, ಅದು 2 kg, ಅದು 5 kg. ಅದ್ರ ಮೇಲೆ ಬರ್ದಿತ್ತು. It's the same. ಒಂದು ಚೂರೆಲ್ಲೋ ಆಲ್ಫಾನ್ಸೋ ಇದಕ್ಕೊಂದು ಚೂರೆಲ್ಲೋ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ನಾವು ಇಲ್ಲಿ ತಂದಿದ್ವಿ, ರಾಜೇಶ್ ತಂದಿದ್ರು 2 ಥರದ್ದೇನೋ. ಅದ್ರಲ್ಲಿ ಒಂದಂತೂ ಬಾಯಿಗೆ ಇಟ್ರೆ ಒಳ್ಳೆ ಔಷಧಿ ಇದೆ. ಅದು ಪೌಡರ್ ಹಾಕಿ ಹಣ್ಣು ಮಾಡಿರ್ತಾರಲ್ಲ, ಅದೇ ಫ್ಲೇವರ್ ಬರ್ತಾ ಇದೆ. ಚೆನ್ನಾಗೇ ಇರ್ಲಿಲ್ಲ. ಆಮೇಲೆ ಅದ್ರ ಜೊತೆ ಆಲ್ಫಾನ್ಸೋ ತಂದಿದ್ರು, ಅದು ಚೆನ್ನಾಗಿತ್ತು. ಸೊ ರಾಜೇಶ್, ನಾನು ಇನ್ನೂ ಆಲ್ಫಾನ್ಸೋ ತರಿಸಿದ್ದೀನಿ, ಆರ್ಗ್ಯಾನಿಕ್ ತರಿಸಿದ್ದೀನಿ, ನೀನು ಅದನ್ನು ಎತ್ತಿಟ್ಟಿರು, ಇಲ್ಲ ನೆನ್ಪಿಡ್ಕೊಂಡಿರು ಟೇಸ್ಟ್, ಎರಡೂ ತಿನ್ಬಿಟ್ಟು ಕಂಪೇರ್ ಮಾಡಿ ನೋಡಬೇಕು ಅಂತ. ಅದಕ್ಕೆ ಒಂದು ಎತ್ತಿಟ್ಟಿದ್ದೀನಿ.